ನೋಡ್ರಲ್ಲ ನಿಮ್ ಮಂಡಲ್ ಪಂಚಾಯತಿ ಚೇರ್ಮನ್ ಆಂಜಿನಪ್ಪನ ಕತೆನಾ? ಏನಿಲ್ಲ ಚೇರ್ಮನ್ ಅಪ್ಪ, ನಾನೊಬ್ಳು ಕೀಳ್ ಜಾತಿ ಹುಡುಗಿ ಇಟ್ಕೊಂಡಿದ್ದೆ ಅನ್ಬಿಟ್ಟು ಈ ನನ್ ಮಗ ಕೆಟ್ಟವನು, ರೌಡಿ, ಕಳ್ಳ, ಸುಳ್ಳ ಅಂತ ಪಟ್ಟ ಕಟ್ಟಿ ಊರಿಂದ ಆಚೆ ಹಾಕ್ರೆ. ಹಂಗಿದ್ರು ಇವತ್ತು ಏನ್ಲ ಈ ಜಾತಿ ಕೆಟ್ಟವ್ರನ್ನ ಮನೆ ಅಳಿಯ ಮಾಡ್ಕೊಂಡು ಇಡೀ ಊರ್ನ ಎದುರು ಹಾಕೊಂಡು ಹೆಂಗಯ್ಯ ಮುಖ ಎತ್ಕೊಂಡು ಓಡಾಡ್ತೀಯಾ? ಬೇಡ ಬೇಡ, ತಲೆ ತಗ್ಗಿಸ್ಬೇಡ. ನಾವೆಲ್ಲ ಒಂದೇ ಜಾತಿ ಅವರು, ತಲೆ ಎತ್ಕೊಂಡೇ ಇರ್ಬೇಕು. ಏ ಬಾವಾ, ನಾನ್ ಇನ್ನಾಗಿ ಹಳೇದ್ ವಯಸ್ಸೆಲ್ಲ ಮನಸ್ಸಾಗಿ ಇಟ್ಕೊಂಡು ಕಾರ್ಯ ಸಾಧಿಸಿಲ್ಲ. ಈಗಲೂ ಕಾಲ ಮಿಂಚಿಲ್ಲ, ಹಳೇದೆಲ್ಲ ಮರ್ತ್ಬಿಡು. ಈ ನಿನ್ ಮಗಳನ್ನ ನನ್ನ ಮನೆ ಸೊಸೆ ಮಾಡ್ಕೊಳಕ್ಕೆ ನಾನು ಈಗಲೂ ಸಿದ್ಧ. ಈ ಬೇವರ್ಸಿ ಸಂಬಂಧಕ್ಕೆ ಒಂದು ಜಾತಿ ಬಿಟ್ಟನ ಹಾಕ್ಯೋ, ಇಲ್ಲ ಈ ನನ್ನ ಮಗನಿಗೆ ಅಳಿಯನ್ನ ಪಟ್ಟ ಕಟ್ಟಿ ಈ ಬಾಮೈದನ್ನ ಕ್ಷಮಿಸಿ ಒಪ್ಕತೀಯೋ? ನೀನೇ ತೀರ್ಮಾನ ಮಾಡು. ಬಾವಾ ಜಾಸ್ತಿ ಯೋಚನೆ ಮಾಡ್ಬೇಡ, ಬೇಗ ನಂತರ ಮುದುಕ ಆಗೋಯ್ತೀಯ. ನಾನು ಯೋಚನೆ ಮಾಡ್ತಾ ಇರೋದು ಈ ನನ್ನ ಮಗನ್ನ ಯಾವ ರೀತಿ ಮುಗಿಸ್ಲಿ ಅಂತ. ಬಾವಾ ಇನ್ ಮದುವೆ ಮುಹೂರ್ತದ ಬಗ್ಗೆ ತಲೆ ಕೆಡಿಸ್ಕ. ನಾನು ಇವನಿಗೆ ಯಾವಾಗ ಧೂಪ ಹಾಕ್ಬೇಕು ಅಂತ ಯೋಚನೆ ಮಾಡ್ತೀನಿ. ಬಚ್ಚಪ್ಪ, ಏಯ್ ನಮ್ ಬಾವ ನೆಮ್ಮದಿ ಹಾಳು ಮಾಡಿರೋ ಇವನ್ನ ಕತ್ತರಿಸಿ ಬಿಸಾಕ್ರ. ಒಂದು ವೇಳೆ ನನ್ನ ಕಣ್ಣಲ್ಲಿ ನೀರು ಬಂದ್ರು ನನ್ನ ಮಗಳು ಕಣ್ಣಲ್ಲಿ ನೀರು ಬರಬಾರ್ದು. ಯಜಮಾನ್ರೆ, ವಿಜಯ್ ಒಳ್ಳೆಯವನು. ಸ್ವಾತಿ ಅವನ ಜೊತೆಲಿದ್ರೆ ಯಾವಾಗ್ಲೂ ನಗ್ನಗ್ತಾ ಇರ್ತಾಳೆ. ನಾನ್ ನೋಡಿದ್ದೀನಿ. ಇವ್ರು ಯಾರು ಒಳ್ಳೆಯವರಲ್ಲ. ನೋಡಿ ನೋಡಿ ಸ್ವಾತಿ ಹೇಗೆ ಅಳ್ತಾ ಇದ್ದಾಳೆ. ವಿಜಯನ ಹೊಡಿಬೇಡಿ ಅಂತ ಹೇಳಿ. ಶಕ್ತಿ ನನ್ ಗೊತ್ತಿಲ್ಲ, ಸುಮ್ನೆ ಅವರು ಹೊಡೆದು ಸಾಯ್ತು ಅವನ್ನ. ಇನ್ ಮುಂದೆ ನನ್ನ ಮಗಳು ಬದುಕು, ಉಸಿರು, ನಗು ಇದೆಲ್ಲ ಕಾಪಾಡೋ ಜವಾಬ್ದಾರಿ ನಿಂದು. ನಾನು ಹೇಳೋದನ್ನ ಕೇಳಿ, ಇವರಿಬ್ಬರನ್ನ ಒಂದ್ ಮಾಡಿ. ಹುಚ್ಚು ಮಾತು ಏನಿಗೆ ಹೇಳ್ತೀರಾ? ಹೇಳ್ಕೊಂಡ್ಕೊಂಡ್ರು ಅವಳನ್ನ. ಇಬ್ರು ಬನ್ನಿ. ಅವಳಿಗೆ ಗಾಡಿ ಹೊಡೆಸೋದಕ್ಕೆ ಬರೋದಿಲ್ಲ. ಅವ್ರ ಇಬ್ಬರನ್ನ ಹೊಡೆದಕ್ಕೆ ನನ್ನ ಮಗಳನ್ನ ಹೇಳ್ಕೊಂಡ್ ಬಂದ್ರು ಆಚೆ. ಶಕ್ತಿ, ಎಲ್ಲರೂ ಬಂದ್ಬಿಟ್ರು, ಹೊರಡು ಬೇಗ. ಶಕ್ತಿ, ನಿನ್ನ ಗಾಡಿ ಓಡ್ಸಕ್ ಬರಲ್ವಲ್ಲ? ಗಾಡಿ ಓಡ್ಸಕ್ ಬರಲ್ವಾ? ನೀನೇ ನಮ್ಮನ್ನ ಕಾಪಾಡ್ಬೇಕು ಶಕ್ತಿ. ಬಾವಾ ಅವಳಿಗೆ ಗಾಡಿ ಓಡ್ಸಕ್ ಬರಲ್ಲ ಅಂದಿ, ಹಂಗೋಯ್ತ ಅವಳೆ. ಈಗ ಬೇಕಾ? ಹೊಡಬಿಟ್ಟು ಇರೋದಕ್ಕೆ ಆ ಗಾಡಿ ನಡ್ಕೊಂಡು ಹೋಗ್ತಾ ಇಲ್ಲ. ತೆಗೆರೋ ಗಾಡಿನ. ಅಯ್ಯೋ ಓಡಿಸ್ತಾ ಬೇಗ.
ಹಲೋ ಕಮಿಷನರ್. Questions? ಶಕ್ತಿ ಪಕ್ಕಕ್ಕೆ ಹೋಗಿ, ಆ ಕಡೆ ಹೋಗಿ. ನೋಡಿ Take them to the hospital. Yes, sir. Quick! ಹೇ ಕಮಿಷನರ್ ಗರುಡ, ಎಲ್ಲಿ ಅವಳು? ಅಂಜನಪ್ಪ, ರಿಲ್ಯಾಕ್ಸ್. ಇದು ಹಾಸ್ಪಿಟಲ್. ಏನ್ ಹಾಸ್ಪಿಟಲ್, ಏನ್ ರಿಲ್ಯಾಕ್ಸ್? ನಾನು ಕೈಗೆ ಸಿಗಬೇಕು ಅವಳು. ಆಗೈತ ಫುಲ್ ಆಕ್ಷನ್. ಪ್ಲೀಸ್ ಪ್ಲೀಸ್. ಗರುಡ, ನೇನ್ ಗೊತ್ತಿಲ್ಲ ಅವಳು ನನ್ಗೆ ಏನ್ ಮಾಡಿದಾಳೆ ಅಂತ. ಈ ಅಂಜನಪ್ಪ ಗರ್ಜಿಸಿದ್ರೆ ಇಡೀ 20 ಹಳ್ಳಿನೂ ಗಡಗಡ ಅಂತ ನಡುಗುತ್ತೆ. ಅಂತದ್ರಲ್ಲಿ ನಮ್ಮ ಮನೆಯಲ್ಲಿ ಕೂಲಿ ಕೆಲಸ ಮಾಡ್ಕೊಂಡು ಬಿದ್ದಿದ್ದ ನಾಯಿ. ಯಾರ ಬಗ್ಗೆ ನೀವು ಇಷ್ಟೊಂದು ಕೇವಲವಾಗಿ ಮಾತಾಡ್ತಾ ಇದ್ರು? ಆ ಹುಡುಗಿಗೆ ನಾವು ಕೊಟ್ಟಿರೋ ಸೆಕ್ಯೂರಿಟಿಗೆ ಏನು ಅಂತ ಗೊತ್ತಾ? ಲುಕ್ ಅಪ್ ಪಾನ್ಸ್, ಲುಕ್ ಅಪ್. ನಿಮ್ಮ ಮನೆಯಲ್ಲಿದ್ದ ನಾಯಿಗೆ ನಮ್ಮ ಡಿಪಾರ್ಟ್ಮೆಂಟ್ ಹಾಕಿರೋ ಕಾವಲು ನೋಡಿದ್ಯಾ? ಈಗ ಅವಳು ಕಣ್ಬಿಟ್ರೆ ಹುಟ್ಟೋ ಸೂರ್ಯನು ಹುಟ್ಟಿದ್ದ ಅದೇ ಜಾಗದಲ್ಲಿ ಮುಳುಗತ್ತೆ. ಆಂಜನಪ್ಪ, ಯಾರ ಹೆಸರು ಹೇಳಿದ್ರೆ ಇಡೀ ಇಂಡಿಯನ್ ಪೊಲೀಸ್ ಸಿಸ್ಟಮ್ ಹೆಮ್ಮೆಯಿಂದ ಸಲ್ಯೂಟ್ ಹೊಡೆಯೋ ಡಿಪಾರ್ಟ್ಮೆಂಟ್ ಆಗಿದೆಯೋ, ಯಾರ ಹೆಸರು ಕೇಳಿದ್ರೆ ಇಡೀ ಭಾರತದ ಭೂಗತ ತೊರೆಗಳು ಭ್ರಷ್ಟ ರಾಜಕಾರಣಿಗಳು ಅಲ್ಲಾಡ್ ಹೋಗ್ತಾರೋ, ಇವಳಿಗಂತ ದೊಡ್ಡ ಹೆಸರಿದೆ. ಯಾರ ಕೂಗಿಗೆ ಇಡೀ ರಾಜ್ಯದ ಜನ ಎದ್ದಿಲ್ತಾರೋ, ಯಾರ ಹೆಸರಿಗೆ ಇಡೀ ಊರ್ ಜನತೆಗೆ ಪ್ರಾಣ ಬೇಕಾದ್ರೂ ಕೊಡ್ತಾರೋ, ಆ ಹೆಣ್ಣಿನ ಹೆಸರು ಶಕ್ತಿನೂ ಅಲ್ಲ, ನಿಮ್ಮನೆ ನಾಯಿನೂ ಅಲ್ಲ. ಹುಲಿ, ಹೆಣ್ಣು ಹುಲಿ.